ಅರಸೀಕೆರೆ ಎಂಬ ಊರಲ್ಲಿ ಒಬ್ಬ ನಂಜುಂಡ ಕನ್ನಡಿ ವ್ಯಾಪಾರ ಮಾಡ್ತಿದ್ದ. ಆತನ ಒಂದು ಚಿಕ್ಕ ಅಂಗಡಿ ಕೂಡ ಇತ್ತು. ಆತನ ಹೆಂಡತಿಯೇ ಮಂಜುಳ. ಅವಳು ತುಂಬಾನೇ ಹಠವಾದಿಯಾಗಿದ್ಲು. ಒಂದು ದಿವಸ ನಂಜುಂಡ ತನ್ನ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬರ್ತಾನೆ. ಬಂದು, ಮಂಜುಳ, ಮಂಜುಳ, ಎಲ್ಲಿದ್ದೀಯೇ? ಬೇಗ ಬಾ, ನಮ್ಗೆ ಬಾಯಾರಿಕಾಗಿದೆ, ನೀರು ಕೊಡು ಅಂತ ಒಂದೇ ಸಮನೆ ಕರೀತಾನೆ. ಆದರೆ ಮಂಜುಳ ಮಾತ್ರ ಮನೆಯಲ್ಲೇ ಇರೋದಿಲ್ಲ. ಆಕೆ ಹೊರಗಡೆ ಶಾಪಿಂಗ್ ಹೋಗಿರ್ತಾಳೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ನಂಜುಂಡ ಮಾತ್ರ ತುಂಬಾ ಸಿಟ್ಟಾಗಿರ್ತಾನೆ. ಏನೇ, ನಾನು ಈ ಹೊತ್ತಲ್ಲಿ ಮನೆಗೆ ಬರ್ತೀನಿ ಅಂತ ಗೊತ್ತಿಲ್ವಾ ನಿನಗೆ? ಮನೇಲಿರೋಕ್ಕೆ ಏನು ದಾಡಿ, ಎಲ್ಲೇ ಹೋಗಿದ್ದೆ ನೀನು ಅಂತ ಕೇಳ್ತಾರೆ. ಓಹೋ, ದೊಡ್ಡ ಸಾಹುಕಾರ ನೀವು, ಕೈಗೊಂದು ಕಾಲ್ಗೊಂದು ಆಳು. ನೀವು ಕರೆದ ತಕ್ಷಣ ನಾನು ಓಡೋಡಿ ಬಂದು ನೀವು ಸೇವೆ ಮಾಡಬೇಕಾ? ನಾನು ಶಾಪಿಂಗ್ ಹೋಗಿದ್ದೆ, ಈಗ ತುಂಬ ಧನ್ಯವಾಗಿ ಬಂದಿದ್ದೀನಿ. ಅಡುಗೆ ಮನೇಲಿ ಏನಿದೆಯೋ ಅದನ್ನೇ ತಂಗಳು ಬಂಗಳ ತಿಂದ್ಕೊಂಡು ಮಲ್ಕೋರಿ ಸುಮ್ಮನೆ, ಗೊತ್ತು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ನಂಜುಂಡ ಆಕೆ ಒಂದು ಫಡಾರ ಅಂತ ಹೊಡೆದು ಬಿಡ್ತಾನೆ. ಆಕೆ ಕೂಡ ಸುಮ್ಮನೆ ಇರೋದಿಲ್ಲ, ನಂಜುಂಡನ ಮೇಲೆ ವಾಪಸ್ ಕೈ ಮಾಡ್ತಾಳೆ. ಇದನ್ನು ನೋಡಿದ ಅವ್ರ ಮನೆಯಲ್ಲಿ ಅತ್ತೆ, ಏನು ಇಬ್ಬರು ಸಣ್ಣ ಮಕ್ಕಳ ಥರ ಕಿತ್ತಾಡ್ತಾ ಇರ್ತೀರ, ಎಷ್ಟು ಹೇಳಬೇಕು ನಿಮಗೆ, ಅರ್ಥನೇ ಆಗೋದಿಲ್ವಾ? ಅಕ್ಕದ ಪಕ್ಕ ಮನೆಯವರು ಏನು ಅನ್ಕೋತಾರೆ ಅಂತ ಆಕೆ ಸ್ವಲ್ಪ ಸಿಟ್ಟಿನಿಂದ ಬೈತಾಳೆ. ಹೌದೌದು, ಇವನೊಬ್ಬ ಗಂಡ, ಇವನೊಂದು ಉದ್ಯೋಗ, ಅದೇನೋ ಕನ್ನಡಿ ವ್ಯಾಪಾರ ಮಾಡ್ತಾನೆ, ಅದನ್ನು ಕಟ್ಕೊಂಡು ನಾನು ಬಾಳೆ ಮಾಡಬೇಕು ಅಂತ ಹೇಳ್ತಾಳೆ ಮಂಜುಳ. ನೋಡು, ನೀನು ನನ್ನನ್ನು ಎಷ್ಟು ಬೈತೀಯೋ ಬೈ, ಆದರೆ ನನ್ನ ಉದ್ಯೋಗವನ್ನು ಯಾವತ್ತೂ ಹೀಯಾಳಿಸಿ ಬೈಬೇಡ ಅಂತ ಹೇಳ್ತಾನೆ. ಅರೇ ಇಬ್ಬರು ಸುಮ್ಮನಿರಪ್ಪ, ನೀವೇನು ಎದ್ದರೆ ಬೆಳಗ್ಗೆ ಆದರೆ ಕಿರಿಕಿರಿ ಮಾಡ್ಕೋತೀರಾ, ಸುಮ್ಮನೆ ಒಂದೊಂದು ಮಾತಿಗೆಲ್ಲ ಜಗಳ ಆಡ್ತೀರಾ, ಇಲ್ಲ ಅಂದರೆ ನೋಡಿ ಅಂತ ಹೇಳಿ ಆಕೆ ಹೊರಗಡೆ ಹೋಗ್ತಾರೆ. ಆದರೆ ಇವರಿಬ್ಬರು ಮಾತ್ರ ದಿನನಿತ್ಯ ಇದೇ ಥರ ಜಗಳ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದ ಆಜುಬಾಜು ಜನ ಕೂಡ ತುಂಬಾ ತೊಂದರೆ ಆಗುತ್ತೆ. ಒಂದು ದಿವಸ ನಂಜುಂಡ ತನ್ನ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದ. ಆತನ ಅಂಗಡಿಯಲ್ಲಿ ಏನೋ ವಸ್ತುಗಳ ಕೊರತೆ ಇರೋ ಕಾರಣ ಸ್ವಲ್ಪ ಮಾರ್ಕೆಟ್ಗಾದರೂ ಹೋಗಿ ಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ನೋಡಿದರೆ ತನ್ನ ಹೆಂಡತಿ ಮಂಜುಳ ನೋಡ್ತಾನೆ. ಅರೆ, ಇಲ್ಲೇನೋ ಮಂಜುಳ ನಿಂತಿರಲ್ಲ, ಈಗೇನು ಕೆಲಸ? ಪ್ರತಿದಿನವೂ ಮಾರ್ಕೆಟ್ನಲ್ಲೇ ಸುತ್ತಾಡ್ತಾ ಇರ್ತಾಳೆ, ನೋಡೋಣ ಏನು ಮಾಡೋಕ್ಕೆ ಬಂದಿದ್ದಾಳೆ ಅಂತ ಮುಂದೆ ಹೋಗಿ ನಿಲ್ಲುವಷ್ಟರಲ್ಲಿ ಸೇಠ್ ಶಂಕರ್ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅವರಿಬ್ಬರ ಮಾತುಗಳು ಅವನಿಗೆ ಕೇಳೋದಿಲ್ಲ. ಆದ ಕಾರಣ ಮತ್ತೆ ನಂಜುಂಡ ಸ್ವಲ್ಪ ಇವರಿಬ್ಬರ ಮಾತು ಏನು ಮಾತಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಮುಂದೆ ಹೋಗ್ತೀನಿ ಅಂತ ಹೇಳಿ ಮತ್ತೆ ಸ್ವಲ್ಪ ಮುಂದೆ ಹೋಗಿ ನಿಂತ್ಕೋತಾನೆ. ಆಗ ಅವರು ಮಾತಾಡುವಂಥ ಮಾತುಗಳನ್ನ ಕೇಳ್ತಾ ಇರ್ತಾನೆ. ನೋಡು, ಮದುವೆ ಆಗು ಅಂದರೆ ನಾನು ಈಗಲೇ ತಯಾರು, ಆದರೆ ಏನು ಮಾಡಲಿ, ಆ ನಂಜುನ ನನಗೆ ಡಿವೋರ್ಸ್ ಕೊಡ್ತಿಲ್ಲ. ನನಗೆ ವರದಕ್ಷಿಣೆಯಾಗಿ ನಮ್ಮ ತಂದೆ ಆ ಅಂಗಡಿಯನ್ನು ಕೊಟ್ಟಿದ್ರು, ಅದಕ್ಕೋಸ್ಕರ ಅವನು ನನಗೇನು ಅನ್ನೋದು ಕೂಡ ಇಲ್ಲ. ಪ್ರತಿನಿತ್ಯ ಅವನ ಜೊತೆ ಕಾದಾಡಿ ಜಗಳಾಡಿ ಸಾಕಾಗಿ ಹೋಗಿದೆ. ನಾನು ಏನು ಮಾಡಲಿ ಇವಾಗ, ನೀನೇ ಹೇಳು ಅಂತ ತನ್ನ ಪ್ರಿಯಕರನ ಹತ್ರ ಹೇಳ್ತಾರೆ. ಹೋದರೆ ಹೋಗಲಿ ಬಿಡು, ಆ ಅಂಗಡಿ ಯಾಕೆ ಯೋಚನೆ ಮಾಡ್ತೀಯಾ, ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾನೆ. ಇಲ್ಲ, ಆ ಪಾಪಿಗೆ ಆ ಅಂಗಡಿ ಕೂಡ ಬಿಡೋದಿಲ್ಲ ಅಂತ ಹೇಳ್ತಾನೆ. ಅಷ್ಟನ್ನು ಕೇಳಿ ಆತ ತನ್ನ ಅಂಗಡಿಗೆ ವಾಪಸ್ ಹೋಗ್ತಾನೆ. ಈ ಮಂಜುಳ ಕೂಡ ಮನೆಗೆ ಹೋಗ್ತಾಳೆ. ಓ, ಇದು ಸಮಾಚಾರ, ರಾಸ್ಲೀಲೆ ನಡೀತಾ ಇದೆಯಲ್ಲೇ, ಮದುವೆ ವಿಚಾರದ ತನಕ ಬಂದಿದೆ, ಇವಾಗ ಮಾಡ್ತೀನಿ ಇವರಿಬ್ಬರನ್ನ, ಮದುವೆ ಅಲ್ಲ ಇವರಿಬ್ಬರಿಗೂ ಬ್ಯಾಂಡ್ ಬಾರಿಸ್ತೀನಿ ಅಂತ ಹೇಳಿ ಆತ ಸಿಟ್ಟಿನಿಂದ ಅಂಗಡಿಯಲ್ಲಿ ಹೋಗಿ ಒಂದು ದೊಡ್ಡ ಗಾಜಿನ ಬಾಕ್ಸ್ ರೆಡಿ ಮಾಡ್ತಾನೆ. ಅಷ್ಟರಲ್ಲೇ ಆ ಅಂಗಡಿಗೆ ಆತನ ಸ್ನೇಹಿತ ಒಬ್ಬ ರಾಮು ಬರ್ತಾನೆ. ಏನು ನಂಜುಂಡನ್ನ ಇಷ್ಟೊಂದು ದೊಡ್ಡ ಬಾಕ್ಸ್ ಮಾಡಿದ್ಯಾ, ಇದೆಂಥದ್ದು, ಇಲ್ಲಿ ಒಬ್ಬರು ಮನುಷ್ಯರು ಫಿಟ್ ಆಗ್ತಾರೆ ಅಂತಾನೆ. ಹೌದು ಕಣೋ, ಮನುಷ್ಯರೇ ಫಿಟ್ ಆಗುವಂಥದ್ದೇ ಈ ಬಾಕ್ಸು, ಹಾಗೆ ತಿಳ್ಕೊ ಅಂತಾನೆ. ಈ ಯಾವ ವಿಷಯನೋ ಅವ್ನಿಗೆ ಸರಿಯಾಗಿ ಅರ್ಥ ಆಗಲ್ಲ. ವಾಪಸ್ ಅವನು ತನ್ನ ಅಂಗಡಿಗೆ ಹೋಗ್ಬಿಡ್ತಾನೆ. ಅದೇ ರಾತ್ರಿ ಅವನು ಮನೆಗೆ ಹೋಗ್ತಾನೆ. ಮಂಜುಳ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಆಕೆ ಇಲ್ಲದ ಸಮಯ ನೋಡಿ ಅಡುಗೆಯಲ್ಲಿ ನಿದ್ದೆ ಮಾತ್ರೆನ ಹಾಕ್ತಾನೆ. ರಾತ್ರಿ ಆದಂತೆ ಮಂಜುಳಾಗೆ ನಿದ್ದೆ ಗಾಢವಾಗಿ ಹತ್ಬಿಡುತ್ತೆ. ಆಕೆನ ಹೇಗಾದರೂ ಮಾಡಿ ಅಂಗಡಿಯಲ್ಲಿ ಕರ್ಕೊಂಡು ಬಂದು ಆ ಕಾಚಿನ ಪೆಟ್ಟಿಗೆಯಲ್ಲಿ ಆಕೆನ ಹಾಕಿಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಆಕೆಗೆ ಎಚ್ಚರವಾಗಿಬಿಡುತ್ತೆ. ಅಯ್ಯೋ, ನಂಜುಂಡ, ನೀನು ಏನು ಮಾಡಿದೆಯೋ, ಯಾಕೆ ಇಲ್ಲಿ ತಂದು ಹಾಕಿದೆಯಾ ನನ್ನ ಇದರಿಂದ ಹೊರಗಡೆ ತೆಗಿ, ನಾನು ಉಸಿರುಗಡ್ತಾ ಇದೆ ಅಂತ ಆಕೆ ಕೂಗಲು ಆರಂಭಿಸ್ತಾಳೆ. ಆವಾಗ ನಂಜುಂಡ ಅಂತಾನೆ, ಹಾಂ ತೆಗಿತೀನಿ, ಇವಾಗ ತೆಗಿತೀನಿ, ಯಾಕಂದರೆ ತೆಗೆದ ತಕ್ಷಣ ನೀನು ಓಡಿ ಹೋಗಿ ಆ
ನಿನ್ನ ಪ್ರಿಯಕರನ ಜೊತೆ ಮದುವೆ ಆಗು, ಹೌದಲ್ಲ, ಅದಕ್ಕೆ ತಗೋತೀನಿ. ನಾನು ನಿನ್ನೆ ಎಲ್ಲ ನೀವು ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೀನಿ ಕಣೆ, ಅದಕ್ಕೆ ನಿನ್ನ ಈ ಹೊಸ ಮನೆಯಲ್ಲಿ ಶಿಫ್ಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ನೀನು ಈಗ ಸತ್ತು ಹೋಗು ಅಂತಾನೆ. ನನ್ನ ನನ್ನ ಕೊಲ್ತೀಯೇನೋ ನೀನು ಅಂತಾನೆ. ಹೌದು, ನಾನು ನಿನ್ನನ್ನೇ ಕೊಲ್ತೀನಿ. ನೀನು ಸತ್ತು ಹೋದ್ಮೇಲೆ ಮನೇನೂ ನಂದೆ, ಅಂಗಡಿನೂ ನಂದೆ, ಹಾಗೂ ನನ್ನ ಜೀವನದಲ್ಲಿ ನೆಮ್ಮದಿ ಸುಖ ಎಲ್ಲವೂ ಇರುತ್ತೆ ಕಣೆ, ಇಲ್ಲೇ ಸಾಯಿ ಅಂತ ಹೇಳಿ ಆತ ಹೋಗ್ತಾನೆ. ಮಂಜುಳಾ ಎಷ್ಟು ಕೂಗಿದ್ರೂ ಯಾರೂ ಸಹಾಯಕ್ಕೂ ಬರೋದಿಲ್ಲ. ಯಾಕಂದರೆ ಅಕ್ಕಪಕ್ಕದಲ್ಲಿ ಯಾರು ಕೂಡ ರಾತ್ರಿ ಹೊತ್ತಲ್ಲಿ ಇರೋದಿಲ್ಲ. ಸ್ವಲ್ಪ ಸಮಯ ಆದಮೇಲೆ ಮಂಜುಳಾ ಉಸಿರುಗಟ್ಟಿ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಹಾಗೂ ಆಕೆ ಅಲ್ಲೇ ಭೂತವಾಗಿ ಬಿಡ್ತಾಳೆ. ಇವನು ನನಗೆ ಸಿಗಲಿ, ಇವನ್ನ ಸರಿಯಾಗಿ ನಾನು ಕ್ಲಾಸ್ ತಗೋತೀನಿ. ನನ್ನ ಇಷ್ಟೊಂದು ವಯಸ್ಸಿದ್ದ ಯೌವನದಲ್ಲೇ ನನ್ನ ಕೊಂದು ಇವನು ಈ ಥರ ದೆವ್ವ ಆಗುವಾಗ ಪರಿಸ್ಥಿತಿ ತಂದುಬಿಟ್ನಲ್ಲ ಅಂತ ಆಕೆ ಪ್ರತಿನಿತ್ಯವೂ ಕೂಗ್ತಾನೆ ಇರ್ತಾಳೆ. ಯಾರು ಕೂಡ ಆಕೆ ಶಬ್ದವನ್ನು ಕೇಳಿಸ್ಕೊಳ್ಳೋದಿಲ್ಲ. ಆದರೆ ಒಂದು ದಿವಸ ರಾಮು ಅಲ್ಲಿಂದ ಹಾದು ಹೋಗುವಾಗ ಅವನ ಅಂಗಡಿಯಿಂದ ಶಬ್ದ ಕೇಳಿಸ್ಬರುತ್ತೆ. ಅರೆ, ಇದೇನು ನಂಜುಂಡನ ಅಂಗಡಿಯಿಂದ ಶಬ್ದ ಬರ್ತಾ ಇದೆ, ಯಾರಿರ್ಬೋದು ಅಲ್ಲಿ ಅಂತ ತಂತಾನೆ ಅವನು ಮಾತಾಡ್ತಾನೆ. ಆದರೂ ಅವ್ನಿಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗದೇ ಇರೋ ಕಾರಣ ರಾಮು ಅಂಗಡಿ ಹತ್ರ ಹೋಗಿ ಬೀಗವನ್ನು ಮುರಿದು ಒಳಗಡೆ ಹೋಗ್ತಾನೆ. ನೋಡಿದರೆ ಅಲ್ಲಿ ಆ ದೆವ್ವನ್ನು ನೋಡಿ ಗಾಬರಿ ಆಗ್ತಾನೆ. ಅಯ್ಯೋ, ಇದು ಭೂತ ಭೂತ ಅಂತಾನೆ. ಭೂತ ಅಲ್ಲ ನಾನು ಅಂತಾನೆ. ಅಣ್ಣ, ನಾ ಯಾರು ನಿನಗೆ ಅಣ್ಣವನ್ನ ಅಲ್ಲವಾ, ನನಗೆ ಅಣ್ಣ ಅನ್ಬೇಡ, ನನಗೆ ಯಾವ ತಂಗಿನೂ ಇಲ್ಲ ಅಂತ ಹೇಳ್ತಾನೆ. ಇಲ್ಲ ನಾನು ಮಂಜುಳಾ ಅಂತಾನೆ. ಮಂಜುಳಾ? ಮತ್ತು ನಂಜುಂಡನ ಹೇಳ್ದ, ನಿಮ್ಮ ಮಂಜುಳಾ ಎಲ್ಲ ಮನೆಯಲ್ಲಿದ್ದ ಒಡವೆ ಬಂಗಾರ ರೊಕ್ಕ ಎಲ್ಲ ತೊಗೊಂಡು ಆಕೆ ಓಡಿ ಹೋಗ್ಬಿಟ್ಲಂತ. ಅದನ್ನು ಕೇಳಿದ ಮಂಜುಳಾ ತುಂಬಾ ಸಿಟ್ಟಾಗ್ತಾಳೆ. ಹೆಂಗೆ ಹೇಳಿದಾನ ಅವನು ನನ್ನ ಬಗ್ಗೆ? ಅವನು ನನ್ನ ಇಲ್ಲಿ ಈ ಕಾಚಿನ ಪೆಟ್ಟಿಗೆಯಲ್ಲಿ ಇಟ್ಟು ನನ್ನ ಸಾಯಿ ಅಂತ ಬಿಟ್ಟು ಹೋಗಿಬಿಟ್ಟಿದ್ದಾನೆ. ಈಗಿದ್ದರೆ ಊರಲ್ಲೆಲ್ಲ ನಾನು ಒಡವೆಗಳನ್ನೆಲ್ಲ ತೊಗೊಂಡು ಹೋಗಿ ಓಡಿ ಹೋಗಿದ್ದೀನಿ ಅಂತ ಹೇಳಿದಾನ. ಅವನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ನನ್ನ ಇದರಿಂದ ಮುಕ್ತಿ ಕೊಡು ಅಂತ ಹೇಳಿದಾಗ ಅವನು ಬೀಗವನ್ನು ತೆಗೆದುಬಿಡ್ತಾನೆ. ತೆಗೆದ ತಕ್ಷಣ ಮಂಜುಳಾ ಅವನ ಮನೆ ಕಡೆಯೇ ಹೋಗ್ತಾಳೆ. ತುಂಬ ಸಿಟ್ಟಿನಿಂದ ಹೋಗಿ ನೋಡಿದಲ್ಲಿ ಆ ನಂಜುಂಡ ಮನೆಗೆ ಚಾವಿ ಹಾಕಿರ್ತಾನೆ. ಬೀಗ ಜಡಿದು ಎಲ್ಲೋ ಹೋಗಿರ್ತಾನೆ. ಎಲ್ಲಿ ಹೋಗಿದ್ದಾನಪ್ಪ ಇವನು ಅಂತ ನೋಡುವಷ್ಟರಲ್ಲಿ ಅಲ್ಲಿದ್ದ ಕೆಲವು ಜನ ಮಾತಾಡ್ತಾ ಇರ್ತಾರೆ. ಅವ್ರ ಕಡೆ ಲಕ್ಷ್ಯ ಕೊಟ್ಟು ಕೇಳಿದಾಗ, ಏನು ಮಾಡೋದಪ್ಪ, ನೋಡು ಆ ಮಂಜುಳಾ ಇದು ಒಡವೆನೆಲ್ಲ ತೊಗೊಂಡು ಓಡಿ ಹೋದ್ಲು. ಈಗ ಪಾಪು ನಂಜುಂಡನ್ನ ಬೇರೆ ಮದುವೆ ಮಾಡಿ ಜೀವನದಲ್ಲಿ ಆರಾಮಾಗಿರ್ತಾನೆ, ಹೌದಲ್ಲ, ಬನ್ನಿ ಬೇಗ ಹೋಗೋಣ, ಹೊತ್ತಾಯಿತು ಅಂತ ಹೋಗ್ಬಿಡ್ತಾರೆ. ಇದನ್ನು ಕೇಳಿದ ಮಂಜುಳಾ ತುಂಬಾ ಸಿಟ್ಟಿಗೆರ್ತಾಳೆ. ನನ್ನ ಕೊಂದು ಬೇರೆ ಮದುವೆ ಮಾಡಿ ಜೀವನ ಸಾಗಿಸ್ಬೇಕು ಅಂತಿದೆಯಾ ಅಂತ ಕಲ್ಯಾಣ ಮಂಟಪಕ್ಕೆ ಹೋಗಿ ಆ ನಂಜುಂಡನ ಕುತ್ತಿಗೆ ಹಿಡಿದು ಗಾಳಿಯಲ್ಲಿ ತೇಲಾಡಿಸ್ಲು ಆರಂಭಿಸ್ತಾಳೆ. ಏನು, ನನ್ನನ್ನು ಕೊಂದು ಹಾಕಿ ನಿನ್ನ ಜೀವನದಲ್ಲಿ ಬೇರೆ ಹುಡುಗಿನ ಮದುವೆಯಾಗಿ ಆರಾಮಾಗಿ ಜೀವನ ಸಾಗಿಸ್ಬೇಕು ಅಂದ್ಕೊಂಡಿದೀಯಾ? ಅದು ಮತ್ತು ಊರಲ್ಲೆಲ್ಲ ನನ್ನ ಹತ್ರ ಸುಳ್ಳು ಸುದ್ದಿ ಹಾರಿಸಿದೀಯಾ? ನಾನು ಓಡಿ ಹೋಗಿದ್ದೀನಿ ಅಂತ ಎಷ್ಟು ಧೈರ್ಯ ಇದ್ದರೆ ನೀನು ಈ ಥರ ಮಾಡಿದೀಯಾ ಅಂತ ಅವನ್ನ ಕೊಲ್ಲಲು ಪ್ರಯತ್ನ ಪಡ್ತಾಳೆ. ಇದನ್ನೆಲ್ಲ ನೋಡಿದ ಊರಿನ ಜನರು, ನಮಗ್ಯಾಕಪ್ಪ ಉಸಾಬರಿ, ಅವರವರು ಕಿತ್ತಾಡ್ತಾ ಇದ್ದಾರೆ, ಬನ್ನಿ ಹೋಗೋಣ ಅಂತ ಓಡಿ ಹೋಗ್ಬಿಡ್ತಾರೆ. ಆಕೆ ಮದುವೆ ಆಗೋ ಹುಡುಗಿ ಕೂಡ ಅಲ್ಲಿಂದ ಓಡಿ ಹೋಗ್ತಾಳೆ. ನೋಡು ನಂಜುಂಡ, ನೀನು ಯಾರೂ ಸಹಾಯ ಮಾಡಲಿಲ್ಲ ಕಣ್ಣು, ಈಗ ನಿನ್ನ ಯಾರು ಉಳಿಸ್ತಾರೆ ನಮ್ಮ ಕೈಯಿಂದ ಅಂತ ಹೇಳಿ ಆಕೆ ಜೋರನೆ ನಗಲು ಆರಂಭಿಸ್ತಾಳೆ. ಹಾಗೂ ತುಂಬ ಹೊತ್ತು ಅವನ ಕುತ್ತಿಗೆ ಹೆಚ್ಕೋದ್ರಿಂದ ಅವನು ಸತ್ತೋಗ್ಬಿಡ್ತಾನೆ. ಅವನು ಕೂಡ ಭೂತವಾಗಿ ಪರಿವರ್ತನೆ ಆಗ್ತಾನೆ. ಹಾಗೂ ಜೀವನವಿಡೀ ಮತ್ತೆ ಕಿತ್ತಾಡುತ್ತಾ ಭೂತದ ರೂಪದಲ್ಲಿಯೇ ತಮ್ಮ ಜೀವನವನ್ನು ಸಾಗಿಸ್ತಾರೆ.